ಹಲೋ ನಮಸ್ಕಾರ, ನಾನು ಕೊಪ್ಪಳದಿಂದ ಶರಣಬಾಚರಪ್ಪ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ. ಕೊಪ್ಪಳ ಬಳಿ ಇರುವಂಥ ಕೊಪ್ಪಳ ತಾಲೂಕಿನಲ್ಲಿ ಒಟ್ಟು ಸರಿಸುಮಾರು 24 ಬೃಹತ್ ಉಕ್ಕು ಕಾರ್ಖಾನೆಗಳಿವೆ. ಈ ಉಕ್ಕು ಕಾರ್ಖಾನೆಯಿಂದ ಪರಿಸರ ನಾಶವಾಗಿದೆ ಎನ್ನುವಂಥ ಆಗಿದೆ. ಈ ಕಾರಣಕ್ಕಾಗಿ ಕೊಪ್ಪಳದಲ್ಲಿ ಈಗ ಹೆಚ್ಚು ಕಾರ್ಖಾನೆಗಳು ಬೇಡ ಮತ್ತು ಪರಿಸರನ ಹಾನಿಯಾಗದಂತೆ ತಡೆಗಟ್ಟಿ ಮತ್ತು ಧೂಳು ಮುಕ್ತವನ್ನು ಮಾಡಿ ಎನ್ನುವಂಥ ಹೋರಾಟ ನಡೆದಿದೆ. ಕೊಪ್ಪಳ ಬಚಾವೋ ಆಂದೋಲನ ಸಮಿತಿ ಮತ್ತು ಕೊಪ್ಪಳ ಪರಿಸರ ಹಿತರಕ್ಷಣೆ ಸಮಿತಿಯವರು ಒಂದು ಜಂಟಿ ಹೋರಾಟವನ್ನು ನಡೆಸುತ್ತಾರೆ. ಕಳೆದ 70 ದಿನಗಳಿಂದ ಈಗ ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ಸತ್ಯಾಗ್ರಹವನ್ನು ಆರಂಭಿಸಿದ್ದಾರೆ. ಇದು ಒಂದು ಕಡೆಯಾಗಿದ್ದರೆ, ಕೊಪ್ಪಳದ ಬಳಿ ಕೊಪ್ಪಳ ನಗರವನ್ನೇ ಹೊಂದಿಕೊಂಡು BSPL ಕಾರ್ಖಾನೆ 54,000 ಕೋಟಿ ರೂಪಾಯಿಯಲ್ಲಿ ಒಂದು ಬೃಹತ್ ಉಕ್ಕು ಕಾರ್ಖಾನೆಗೆ ವಿಸ್ತರಣೆಗೆ ಸಿದ್ಧತೆ ನಡೆದಿದೆ. ಆ ಸಂದರ್ಭದಲ್ಲಿ ಹೋರಾಟ ಸಮಿತಿಯವರು ಜೊತೆಗೆ ಕೊಪ್ಪಳದ ಗವಿಮಠದ ಸ್ವಾಮಿಗಳು ಈ ಹೋರಾಟದಲ್ಲಿ ಧುಮುಕಿ ಫೆಬ್ರವರಿ 24 ನಡೆದ ಹೋರಾಟದಲ್ಲಿ ಅವರು ಕಾರ್ಖಾನೆಗಳು ರದ್ದುಯಾತಿ ಆಗಬೇಕು ಮತ್ತು ಈ ಕಾರ್ಖಾನೆ ವಿಸ್ತರಣೆ ಆಗದಂತೆ ಜನಪ್ರತಿನಿಧಿಗಳು ಕ್ರಮ ಕೈಗೊಳ್ಳಬೇಕಂತಂದು ಅವರಲ್ಲಿ ಸೂಚನೆ ನೀಡಿತು. ಆದರೆ ಅದರ ನಂತರವೂ ಸಹ ಈಗೂ ರದ್ದುಯಾತಿ ಆಗಿಲ್ಲ. ಇದು ಒಂದು ಕಡೆ. ಆದರೆ ದಕ್ಷಿಣ ಭಾರತದ ಮಹಾಕುಂಭ ಮೇಳ ಅಂತ ಹೇಳುವ ಕೊಪ್ಪಳದ ಗವಿಮಠದ ಜಾತ್ರೆ ಇದು ವಿಶೇಷವಾಗಿ ಜನಜಾಗೃತಿ ಜಾತ್ರೆ ಆಗ್ತದೆ. ಇಂಥ ಜಾತ್ರೆಯಲ್ಲಿ ಈಗ ಮಿಠಾಯಿ ಅಂಗಡಿಗಳು ಸಹ ಈಗ ಕಾರ್ಖಾನೆಗಳ ವಿರುದ್ಧ ಧ್ವನಿ ಎತ್ತಿದೆ. ಸಾಮಾನ್ಯವಾಗಿ ಯಾವುದೇ ಜಾತ್ರೆಗಳು ಹೋದರೂ ಈ ಭಾಗದಲ್ಲಿ ಫಳಾರನ್ನು ಹಾಕ್ಸ್ಕೊಂಡು ಬರೋದು ವಿಶೇಷ. ಫಳಾರ ಅಂತ ಹೇಳಿದರೆ ಅಲ್ಲಿ ಮಂಡಾಳು ಮತ್ತು ಖಾರ ಜೊತೆಗೆ ಸಿಹಿ ಪದಾರ್ಥ ಬೆಂಡು ಬತಾಸವನ್ನು ಕರೆಸಿ ಅದನ್ನು ಫಳಾರ ತಂದು ಅದನ್ನ ಮನೆಗೆ ತೆಗೆದುಕೊಂಡು ಹೋಗೋದು ಸಹ. ಯಾವುದೇ ಜಾತ್ರೆಗೆ ಬಂದಿರುವಂಥ ಜನರು ಅಲ್ಲಿ ಆ ಕಾರ್ಖಾನೆಯ ಅಲ್ಲಿರುವಂಥ ಬೆಂಡು ಬೆತ್ತಾಸು ಮತ್ತು ಫಳಾರನ್ನು ಹಾಕ್ಸ್ಕೊಂಡು ಬಂದು ಹೋಗೋದು ಸಾಧ್ಯತೆ ಮತ್ತು ಅದನ್ನೇ ಅಲ್ಲಿ ಜಾತ್ರೆಯ ಇದರಲ್ಲಿ ಅವಕಾಶ ಸಿಕ್ಕರೆ ಅದನ್ನು ತಿಂದು ಸವಿಯುವುದು ಸಹ. ಹೀಗಾಗಿ ಇಲ್ಲಿ ಕೊಪ್ಪಳದ ಗವಿಮಠದ ಜಾತ್ರೆಯಲ್ಲಿ ಸರಿಸುಮಾರು 20ಕ್ಕೂ ಹೆಚ್ಚು ಮಿಠಾಯಿ ಅಂಗಡಿಗಳಿವೆ. ಅದರಲ್ಲಿ 7-8 ಅಂಗಡಿಗಳಲ್ಲಿ ಈಗ ಕಾರ್ಖಾನೆಗಳ ವಿರುದ್ಧ ಧನ್ಯತೆ. ಒಂದು ಕಡೆ BSPL ಕಾರ್ಖಾನೆ ವಿಸ್ತರಣೆ ಬೇಡ, ಬಡ್ಡೋಟ ಕಾರ್ಖಾನೆ ಬೇಡ, ಧೂಳು ಮುಕ್ತವಾಗಲಿ, ಪರಿಸರ ಮುಖ್ಯ, ಆರೋಗ್ಯ ಮುಖ್ಯ ಅನ್ನುವಂಥ ಈ ರೀತಿಯ ಬರಗಳು ಈಗ ಗಮನ ಸೆಳೀತವೆ. ಈ ಗಮನಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಗಮನ ಸೆಳೀತಾ ಇರೋ ಕಾರಣಕ್ಕಾಗಿ ಇಲ್ಲಿಯ ಹೋರಾಟಗಳು ಸಹ ಅವರನ್ನು ಸನ್ಮಾನಿಸುತ್ತಿ ಇದೆ. ಒಂದು ಕಡೆ ಇದು ಜಾತ್ರೆಯಲ್ಲಿ ಇದು ಒಂದು ಕಡೆ ಆಗಿದ್ದರೆ, ಇನ್ನೊಂದು ಕಡೆ ಇಲ್ಲಿ ಸರ್ಕಾರಿ ಶಾಲೆಗಳನ್ನು ಮುಚ್ತಾ ಇರುವುದನ್ನು ಸರ್ಕಾರಿ ಶಾಲೆ ಮುಚ್ಚಬೇಡ್ರಿ ಮತ್ತು ರೈತರಿಗೆ ಬೆಂಬಲ ಬೆಳೆಸಿ ಬೆಳೆಗೆ ಬೆಂಬಲ ಬೆಲೆ ಸಿಗಲಿ ಅನ್ನುವಂಥ ಬರಗಳು ಸಹ ಇದೆ. ಸರ್, ಈ ವರ್ಷಕ್ಕಿಂತ ಈ ವರ್ಷ ವ್ಯಾಪಾರ ಚಲೋ ಐತೆ ಸರ. ಜನಸಂಖ್ಯೆ ಜಾಸ್ತಿ ಆಗಿದೆ ಸರ. ಆ ಪ್ರಕಾರ ನಾವು ವರ್ಷ ಒಂದು ಟೈಟಲ್ ಹಾಕ್ತೀವಿ ಸರ. ಅಜ್ಜರ ಮುಖಾಂತರ ನಾವು ಕೇಳ್ಕೊಂಡು ಟೈಟಲ್ ಹಾಕ್ತೀವಿ ಸರ. ಈ ಸಲ MSPL ವಿಸ್ತರಣೆ ನಿಲ್ಲಿಸಿ ಅಂತೇಳಿ ಹಾಕ್ತೀವಿ ಸರ. MSPL ವಿಸ್ತರಣೆ ನಿಲ್ಲಿಸ್ಬೇಕು ಸರ. ಅದು ಧೂಳಿನಿಂದ ಬೆಳೆ ಸರಿ ಆಗ್ತಾಯಿಲ್ಲ ಮತ್ತು ನಮಗೆಲ್ಲ ಫುಲ್ ಜನಸಂಖ್ಯೆ ಜಾಸ್ತಿ ಇದೆ ಸರ. ಆ ಪ್ರಕಾರ ಧೂಳೆಲ್ಲ ಮುಕ್ತಗೊಳಿಸ್ಬೇಕು, ಕೊಪ್ಪಳ ಉಳಿಸ್ಬೇಕು ಸರ. ಆ ಪ್ರಕಾರಾಗಿ ನಾವು MSPL ವಿಸ್ತರಣೆ ನಿಲ್ಲಿಸಿ ಅಂತೇಳಿ ಹಾಕಿ ಸರ. ಕಾರ್ಖಾನೆಗಳ ಧೂಳಿಯಿಂದ ಈ ನೈರ್ಮಲ್ಯ ಹಾಳಾಗಿ ಹೋಗ್ತಾ ಇದೆ. ಈ ಕಾರ್ಖಾನೆಗಳು ನಮ್ಮಲ್ಲಿ ಇರಬಾರ್ದು, ಸ್ವಚ್ಛತೆಯಿಂದ ಇರಬೇಕು, ಅಸ್ವಚ್ಛತೆ ಇರಬಾರ್ದು ಅಂತ ನಮ್ಮ ಉದ್ದೇಶ. ಅದು ಏನಿದೆ, ಈ ಕಾರ್ಖಾನೆಗಳು ನೈರ್ಮಲ್ಯ ಹಾಗೂ ಇಲ್ಲಿ ಇರ್ತಕ್ಕಂಥ ಕಸ ಇವೆಲ್ಲ ಏನು ನೋಡಿದರೆ, ಈ ಸ್ವಚ್ಛತೆಯನ್ನು ನೋಡಿದರೆ ಈ ಥರ ಸ್ವಚ್ಛತೆ ಇರಬೇಕು, ಈ ಕಾರ್ಖಾನೆಗಳ ಹೊಲಸು ಇರಬಾರ್ದು ಅಂತ ಅನಿಸ್ತಾ ಇದೆ. ಒಂದು ಮಿಠಾಯಿ ಅಂಗಡಿಯಲ್ಲಿ ಕೇವಲ ಮಿಠಾಯಿಯನ್ನು ಮಾರಿ ಅವರು ಮಾಡಿದ್ರು ಸಹ ಅಲ್ಲಿ ಹಾಕಿರುವಂಥ ಫಲಕಗಳಿವೆ, ಇವು ಸಾಕಷ್ಟು ಪ್ರಮಾಣದಲ್ಲಿ ಜನರನ್ನು ಗಮನ ಸೆಳೆಯುತ್ತವೆ. ಈ ಗಮನ ಕಳೆಯುತ್ತವಂಥ ಕಾರಣಕ್ಕಾಗಿ ಈ ಜಾತ್ರೆಯಲ್ಲಿ ಬಂದಿರುವಂಥ ಲಕ್ಷಾಂತರ ಭಕ್ತರು ಅವುಗಳನ್ನು ನೋಡಿ ಇದರಲ್ಲಿ ಜಾಗೃತಿ ಮೂಡ್ತಾ ಇದೆ. ಜೊತೆಗೆ ಒಂದಿಷ್ಟು ವಿಚಾರ ಮಾಡುವಂಥ ಶಕ್ತಿ ಬೆಳೀತಾ ಇದೆ. ಈ ಕಾರಣಕ್ಕೆ ಕೊಪ್ಪಳದ ಗವಿಮಠದ ಜಾತ್ರೆ ಈಗ ಕಾರ್ಖಾನೆಗಳ ವಿರುದ್ಧ ದನಿ ಎತ್ತಿರುವುದು. ಒಂದು ಕಡೆ ಜಾತ್ರೆಯಲ್ಲಿ ಇರುವಂಥ ಮಿಠಾಯಿ ಅಂಗಡಿಗಳ ಮಾಲೀಕರು ಸಹ ಅದನ್ನು ಪ್ರತಿಬಿಂಬಿಸಿರುವುದು ವಿಶೇಷವಾಗಿತ್ತು. ಇದು ಕೊಪ್ಪಳ ಜನತೆಗೆ ಮುಂದಿನ ದಿನಗಳಲ್ಲಿ ಕಾರ್ಖಾನೆಗಳು ಏನಾಗ್ತಾಯಿದೆ, ಕಾರ್ಖಾನೆಗಳ ಧೂಳಿನಿಂದ ಮುಕ್ತವಾಗ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶರಣಬಾಚಲಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.